ಇನ್ನು ಬೈಕ್ ಸವಾರನ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ನಡೆಸಿದ ಪ್ರಕರಣ ವಿಂಗ್ ಕಮಾಂಡರ್ ಶಿಲಾದಿತ್ಯ ಪತ್ನಿಗೆ ಖಾಕಿ ನೋಟಿಸ್ ಕೊಟ್ಟಿದೆ. ಬೈಕ್ ಸವಾರನ ಮೇಲೆ ಹಲ್ಲೆಯನ್ನ ನಡೆಸಿ ಭಾಷೆ ವಿಚಾರದಲ್ಲಿ ಬೇರೆ ಬೇರೆ ರೀತಿಯಾಗಿ ಪ್ರಚೋದಿಸಿ ಪೋಸ್ಟ್ ಮಾಡಿ ಆ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದ್ದಂತಹ ವಿಂಗ್ ಕಮಾಂಡರ್ ಶಿಲಾದಿತ್ಯನ ಪತ್ನಿಗೆ ಖಾಕಿ ನೋಟಿಸ್ ಕೊಟ್ಟಿದೆ. ಬಯಪ್ಪನಹಳ್ಳಿ ಠಾಣೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಘಟನೆ ಕುರಿತು ಹೇಳಿಕೆ ಕೊಡಿ, ಏನಾಯ್ತು ಅವತ್ತು, ಹೆಂಗಾಯ್ತು, ಇದೆಲ್ಲದರ ಬಗ್ಗೆ ಹೇಳಿಕೆಯನ್ನ ನೀಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಪೊಲೀಸರು. ಬೈಕ್ ಸವಾರ ವಿಕಾಸ್ ಮೇಲೆ ಹಲ್ಲೆ ನಡೆಸಿ ಶಿಲಾದಿತ್ಯ ಎಸ್ಕೇಪ್ ಆಗಿದ್ದಾನೆ. ಈ ಸಂಬಂಧ ಬಯಪ್ಪನಹಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೇಸ್ ಸಂಬಂಧ ಎಫ್ಐಆರ್ ದಾಖಲಿಸಿ ಪೊಲೀಸರು ತನಿಖೆ ನಡೆಸಿದ್ದಾರೆ. ಹಲ್ಲೆ ಮಾಡಿ ವಿಡಿಯೋ ಮಾಡಿದ ವಿಂಗ್ ಕಮಾಂಡರ್ ಇವತ್ತು ಪೊಲೀಸ್ ಠಾಣೆಗೆ ಹಾಜರಾಗಿ ಶಿಲಾದಿತ್ಯನ ಪತ್ನಿ ಹೇಳಿಕೆ ನೀಡುವಂತ ಸಾಧ್ಯತೆ ಇದೆ. ಹಲ್ಲೆ ನಡೆಸಿ ವಿಚಾರವನ್ನ ತಿರುಚಿ ಎಸ್ಕೇಪ್ ಆಗಿದ್ದಾನೆ. ವಿಂಗ್ ಕಮಾಂಡರ್ ಆದ್ರೇನ್ರಿ, ಯಾರಾದ್ರೇನ್ರಿ, ಯೋಧರ ಮೇಲೆ ನಮಗೆ ಗೌರವ ಇದೆ, ಹಾಗಂತ ಸಾರ್ವಜನಿಕರ ಮೇಲೆ ಈ ರೀತಿ ರಾಕ್ಷಸೀಯವಾಗಿ ಮೃಗೀಯವಾಗಿ ವರ್ತನೆ ಮಾಡುವಂತ ಹೇಳ್ತಾರೆ. ಅದು ಯಾರಾದ್ರೂ ಆಗಿರ್ಲಿ, ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಂದ್ರೆ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮ ಆಗ್ಲೇಬೇಕು. ಸೊ ಇವತ್ತು ಕೇಸ್ ಸಂಬಂಧ ಶಿಲಾದಿತ್ಯನ ಪತ್ನಿ ಬಂದು ಸ್ಟೇಟ್ಮೆಂಟ್ ಕೊಡಬಹುದು. ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ವಿಂಗ್ ಕಮಾಂಡರ್ ಶಿಲಾದಿತ್ಯ ವಿಕಾಸ್ ಮೇಲೆ ಹಲ್ಲೆಯನ್ನ ನಡೆಸಿ ಎಸ್ಕೇಪ್ ಆಗಿದ್ದಾನೆ. ಇವತ್ತು ಆತನ ಪತ್ನಿಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ಬಂದು ಸ್ಟೇಟ್ಮೆಂಟ್ ಕೊಡಿ ಈ ಘಟನೆ ಬಗ್ಗೆ ಅಂತ ಹೇಳಿ ಸದ್ಯದ ಮಾಹಿತಿ ವೆಂಕಟೇಶ್. ಹೌದು ಸಿಂಧೂರ, ಬಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಶೀಲಾದಿತ್ಯ ಬೋಸ್ ಅವರ ಪತ್ನಿಗೂ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟಿದ್ರು. ವಿಚಾರಣೆಗೆ ಸಂಬಂಧಪಟ್ಟಂತೆ ಆಕೆಯೇ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ವಿಕಾಸ್ ಕುಮಾರ್ ಕೊಟ್ಟಂತಹ ಹೇಳಿಕೆ ಆಧಾರದ ಮೇಲೆ ದೂರನ್ನು ದಾಖಲಿಸಿರುವಂತದ್ದು. ವಿಂಗ್ ಕಮಾಂಡರ್ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಹಾಗಾಗಿ ಆಕೆಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀಬೇಕು. ಇವತ್ತು ಅವರು ವಿಚಾರಣೆಗೆ ಬರೋ ಸಾಧ್ಯತೆ ಇದೆ. ಇನ್ನು ಶೀಲಾದಿತ್ಯ ಬೋಸ್ ಏನಿದ್ದಾರೆ, ಅವರ ತಂದೆ ಅನಾರೋಗ್ಯ ಹಿನ್ನೆಲೆ ಅವರು ಕೋಲ್ಕತ್ತಾಗೆ ಹೋಗಿದ್ರು. ಹಾಗಾಗಿ ಇಲ್ಲಿಗೆ ಬಂದು ಏರ್ಫೋರ್ಸ್ ಅಧಿಕಾರಿಗಳು ಮಾಹಿತಿ ಕೂಡ ಪಡೆದುಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ಅವರಿಗೆ ವಿಚಾರವನ್ನ ತಿಳಿಸ್ತೀವಿ ಅಂತ ಹೇಳಿ ಈಗ ಕ್ರಿಮಿನಲ್ ಕೇಸ್ ದಾಖಲಾಗಿರೋದ್ರಿಂದಾಗಿ ಅವರನ್ನು ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆ ಇರೋದ್ರಿಂದಾಗಿ ಅವರ ಪತ್ನಿ ಏನು ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಹೇಳಿ ಕೂಡ ಕಾದು ನೋಡಬೇಕು. ಯಾಕಂತಂದ್ರೆ ವಿಕಾಸ್ ಕುಮಾರ್ನ ಹಲ್ಲೆ ಮಾಡದಂತಹ ಸಂದರ್ಭದಲ್ಲಿ ಆತನೇ ನನ್ನ ವಿರುದ್ಧ ಹಲ್ಲೆಯನ್ನ ಮಾಡಿದಂತ ಹೇಳಿ ಕೂಡ ದೂರನ್ನ ಕೊಟ್ಟಿದ್ರು. ಸಿಸಿಟಿವಿ ಪರಿಶೀಲನೆ ಸಂದರ್ಭದಲ್ಲಿ ವಿಕಾಸ್ ಕುಮಾರ್ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ಮಾಡಿರೋದು ಕೂಡ ಸಾಬೀತಾಗಿತ್ತು. ಆ ಹಿನ್ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡೆದಿದ್ರು ವಿರುದ್ಧ ಯಾವುದೇ ಪ್ರಕರಣ ಕೂಡ ದಾಖಲಾಗಿರಲಿಲ್ಲ. ಆಗ ಕನ್ನಡ ಪರ ಸಂಘಟನೆಗಳು ಹಾಗೂ ಹೋರಾಟಗಾರರು ಬಂದು ಅದನ್ನ ಖಂಡನೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ. ಆದ್ರೆ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿರಲಿಲ್ಲ. ಹಾಗೆ ಡ್ರೈವರ್ ಆಫ್ HR ಅಂತ ಹೇಳಿ ಒಂದು ಕಾರ್ ನಂಬರ್ ಅನ್ನ ಉಲ್ಲೇಖ ಮಾಡಿ ಕೇವಲ ಎಫ್ಐಆರ್ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವ್ಯಾಪಕವಾದಂತಹ ಪ್ರತಿಭಟನೆ ಅಂದ್ರೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಹಾಗಾಗಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಅವರು ಕೂಡ ವಿಚಾರಣೆಗೆ ಬಂದು ಯಾವ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು. ಇನ್ನು ವಿಕಾಸ್ ಕುಮಾರ್ ಸ್ಟೇಷನ್ ಇಂದ ಹೊರಗಡೆ ಬಂದ ನಂತರ ಈ ಪ್ರಕರಣವನ್ನು ನಾನು ಇಲ್ಲಿಗೆ ನಿಲ್ಲಿಸೋದಿಲ್ಲ, ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ, ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಇವತ್ತು ಅವರು ಹೇಳಿಕೆಯನ್ನು ಕೊಡ್ತಾರಾ, ಮತ್ತೆ ವಿಂಗ್ ಕಮಾಂಡರ್ ಯಾವಾಗ ಬರ್ತಾರೆ ಅನ್ನೋದು ಕೂಡ ನೋಡಬೇಕಾಗಿರುವಂತದ್ದು ಸಿಂಧೂರ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.